ನಮಸ್ತೆ ವೀಕ್ಷಕರೇ, ಬೃಹತ್ ಜಾತಕಂ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಹಾಗೆ ಧಾರ್ಮಿಕ ಚಿಂತನೆಯ ಬಗ್ಗೆ ತಿಳಿಸಿಕೊಡೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಚಿಂತಕರು ಹಾಗೆ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಆಚಾರ್ಯ ಗುರೂಜಿಯವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಹೋಗೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠಂ ವಾತಾತ್ಮಜನ್ ವಾನರಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರೂಜಿಯವರನ್ನ ಬರಮಾಡಿಕೊಂಡಿದ್ದಾಯ್ತು. ಮೊದಲನೇದಾಗಿ ಇಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಪಂಚಾಂಗಗಳು ಅಂತ ತಿಥಿರ್ವಿಷ್ಣುಸ್ತರಾವಾರೋ ನಕ್ಷತ್ರಂ ವಿಷ್ಣುರೇವಚ ಯೋಗಶ್ಚ ಕರಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ಯಾರೆಲ್ಲ ಪ್ರಾತಃ ಕಾಲಗಳಲ್ಲಿ ಈ ಪಂಚಾಂಗಗಳಾದ ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರಣಗಳನ್ನು ಪಠಣವನ್ನು ಮಾಡ್ತಾರೆ, ಹಾಗೆ ಶ್ರವಣವನ್ನು ಮಾಡ್ತಾರೆ. ನೋಡಿ, ಕೇಳಿಸ್ಕೊಂಡ್ರೂ ಕೂಡ ನಮಗೆ ಆ ದಿನ ಅಭಿವೃದ್ಧಿ ಆಗುತ್ತೆ, ಫಲ ಸಿಗುತ್ತೆ ಅಂತ ಶಾಸ್ತ್ರ ಹೇಳುವಂಥದ್ದು. ಈ ದಿನ ವಿಶ್ವವಸುನಾಮ ಸಂವತ್ಸರ ಇರುವಂಥದ್ದು. ವಿಶ್ವವಸುನಾಮ ಸಂವತ್ಸರ ಉತ್ತರಾಗಿಣ ವಸಂತ ಋತು ಚೈತ್ರ ಮಾಸದ ಕೃಷ್ಣ ಪಕ್ಷದಲ್ಲಿ ನಾವಿರುವಂಥದ್ದು. ಕೃಷ್ಣ ಪಕ್ಷದ ಪಂಚಮಿಯನ್ನು ಈ ದಿನ ನಾವು ನೋಡ್ತೀವಿ. ಪಂಚಮಿ ಶುಕ್ರವಾರ ಬಂದಿರುವಂಥದ್ದು. ಜ್ಯೇಷ್ಠ ನಕ್ಷತ್ರ ತುಂಬ ವಿಶೇಷವಾಗಿರುವಂತಹ ಒಳ್ಳೆಯ ದಿನ ಇವತ್ತು ಅಂತ ಕೂಡ ಹೇಳ್ಬೋದು. ಇನ್ನು ಗರಿಜ ಯೋಗ ತೈತುಲ ಕರ್ಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಇನ್ನು ಈ ದಿನದ ರಾಹುಕಾಲ, ಗುಳಿಕ ಕಾಲ ಹಾಗೆ ಯಮಗಂಡ ಕಾಲಗಳನ್ನು ಕೂಡ ನಾವು ಅವಶ್ಯಕವಾಗಿ ತಿಳ್ಕೊಬೇಕಾಗುತ್ತೆ. ಯಾಕಂದರೆ ನೋಡಿ, ಯಾವುದೋ ಒಂದು ಶುಭ ಕಾರ್ಯ ಇವತ್ತು ತುಂಬ ವಿಶೇಷವಾಗಿರುವಂತಹ ದಿನ ಅಂತ ಹೇಳ್ತಾ ಇದ್ದೀವಿ. ಯಾಕಂದರೆ ಪಂಚಮಿ ಶುಕ್ರವಾರ ಬಂದಾಗ ಜ್ಯೇಷ್ಠ ನಕ್ಷತ್ರ ಕೂಡ ಬಂದಿರುವಂಥದ್ದು ತುಂಬ ಶುಭಪ್ರದವಾದ ದಿನ ಅಂತ ಹೇಳ್ತೀವಿ. ಆದರೆ ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡ್ಕೊಳ್ಳಿಕ್ಕೆ ಒಂದು ಸಮಯವನ್ನು ಕೂಡ ನಾವು ಈ ದಿನ ನೋಡಬೇಕಾಗುತ್ತೆ. ಅಂಥ ಸಮಯವನ್ನು ನೋಡಿ, ಈಗ ರಾಹುಕಾಲ ಆಗಲಿ ಅಥವಾ ಯಮಗಂಡ ಕಾಲಗಳಲ್ಲಿ ಯಾವುದೇ ಒಂದು ಪೂಜೆ ಪುನಸ್ಕಾರಗಳನ್ನು ನಾವು ಪ್ರಾರಂಭ ಮಾಡಬಾರ್ದು ಅಂತ ಶಾಸ್ತ್ರ ಹೇಳುವಂಥದ್ದು. ಈ ದಿನದ ರಾಹುಕಾಲವನ್ನು ನಾವು ನೋಡಿದಾಗ ರಾಹುಕಾಲ 10:46 12 ಗಂಟೆ 19 ದಿನ ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲವನ್ನು ನೋಡಿದಾಗ ಇವತ್ತು 3:26 4:59 ಈ ದಿನ ನಾವು ಯಮಗಂಡ ಕಾಲವನ್ನು ಕೂಡ ನೋಡ್ಬೋದಾಗಿದೆ. ಇನ್ನು ಗುಳಿಕ ಕಾಲ 7:39 9:12 ದಿನ ನಾವು ಗುಳಿಕ ಕಾಲವನ್ನು ಕೂಡ ತಿಳ್ಕೊಬೋದಾಗಿದೆ. ಇನ್ನು ತುಂಬ ವಿಶೇಷವಾಗಿರುವಂತಹ ಸಮಯ ಬ್ರಾಹ್ಮಿ ಮುಹೂರ್ತ. ನೋಡಿ, ಯಾವುದೇ ಒಂದು ಮಂತ್ರ ಜಪ ಸಿದ್ಧಿಗೆ ಆಗಲಿ ಅಥವಾ ಮಕ್ಕಳಲ್ಲಿ ವಿದ್ಯಾರ್ಜನೆ ಹೆಚ್ಚಾಗಲಿಕ್ಕೆ ಆಗಲಿ ಈ ಒಂದು ಬ್ರಾಹ್ಮಿ ಮುಹೂರ್ತದ ಸಮಯದಲ್ಲಿ ಯಾರೆಲ್ಲ ವಿದ್ಯಾಭ್ಯಾಸಗಳನ್ನು ಮಾಡ್ಕೊಳ್ತಾರೆ ಅಥವಾ ಮಂತ್ರಸಿದ್ಧಿಗೋಸ್ಕರ ಜಪವನ್ನು ಮಾಡ್ತಾರೆ, ಅವರಿಗೆ ಅದು ತುಂಬ ವಿಶೇಷವಾಗಿರುವಂತಹ ಶಕ್ತಿ ಹೆಚ್ಚಾಗುವಂತಹ ಸಮಯ ಈ ಬ್ರಾಹ್ಮಿ ಮುಹೂರ್ತ. ಈ ದಿನ ಬೆಳಗ್ಗೆ 4:33 5:20 ದಿನ ನಾವು ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು. ಇನ್ನು ಈ ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ಈ ದಿನ 6:06 ಸೂರ್ಯೋದಯ, ಸಂಜೆ 6:32 ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ಇಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಟ್ರು. ಇನ್ನು ಮುಂದಿನದಾಗಿ ನೋಡೋದಾದ್ರೆ ದ್ವಾದಶ ರಾಶಿಗಳ ಫಲಾನುಫಲಗಳ ಬಗ್ಗೆ ಗುರೂಜಿಯವರು ತಿಳಿಸ್ಕೊಡ್ತಾರೆ. ವೀಕ್ಷಕರೇ, ನೀವು ಕೂಡ ಕರೆ ಮಾಡಬಹುದಾಗಿದೆ. ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಕೂಡ ಕಂಡುಕೊಳ್ಬಹುದಾಗಿದೆ. ಕರೆ ಮಾಡಿದಾಗ ನಿಮ್ಮ ಜನ್ಮ ರಾಶಿ, ಜನ್ಮ ಹೆಸರು, ಜನ್ಮ ನಕ್ಷತ್ರವನ್ನು ತಿಳಿಸ್ಕೊಡ್ಬೇಕಾಗತ್ತೆ. ಆಕಸ್ಮಿಕ ಇದು ಗೊತ್ತಿಲ್ಲ ಅನ್ನೋದಾದರೆ ಹುಟ್ಟಿದ ಸಮಯ, ಹುಟ್ಟಿದ ಸ್ಥಳ ಹಾಗೆ ಹುಟ್ಟಿದ ದಿನಾಂಕವನ್ನು ತಿಳಿಸ್ಕೊಡ್ಬೇಕಾಗತ್ತೆ. ಆಕಸ್ಮಿಕ ಇದು ಕೂಡ ಗೊತ್ತಿಲ್ಲ ಅನ್ನೋದಾದರೆ ನೇರವಾಗಿ ಕವಡೆ ಶಾಸ್ತ್ರದ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಗುರೂಜಿಯವರು ನೀಡ್ತಾ ಹೋಗ್ತಾರೆ. ಇನ್ನು ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ? ಮೊದಲನೇದಾಗಿ ಮೇಷರಾಶಿ. ನೋಡಿ, ದ್ವಾದಶ ರಾಶಿಗಳು ಅಂತ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ಈ 12 ರಾಶಿಗಳನ್ನೇ ನಾವು ದ್ವಾದಶ ರಾಶಿಗಳು ಅಂತ ಹೇಳುವಂಥದ್ದು. ಯಾಕಂದರೆ ಈ ಒಂದು ಕಾಲಮಾನದಲ್ಲಿ ಎಲ್ಲರಿಗೂ ಕೂಡ ಅವರವರ ರಾಶಿಗಳನ್ನು ತಿಳ್ಕೊಂಬಿಟ್ಟಿರ್ತಾರೆ. ನೋಡಿ, ತುಂಬ ವಿಶೇಷವಾಗಿರುವಂಥದ್ದು. ಒಂದು ಮದುವೆ ನೋಡಬೇಕು, ಮದುವೆ ಆಗಬೇಕು ಅಂತಂದ್ರೂ ಕೂಡ ಯಾವ ರಾಶಿಗಳಿಗೆ, ಕೆಲವೊಂದು ರಾಶಿಗಳಿಗೆ ಬರುತ್ತೆ ಅಂತ ನೋಡುವಂಥದ್ದು, ಅಂದರೆ ಹೊಂದಾಣಿಕೆ ಚೆನ್ನಾಗಿರುತ್ತೆ ಅಂತ ನೋಡುವಂಥದ್ದು. ಇನ್ನು ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ ಒಂದು ಸಂಕಲ್ಪ ಮಾಡ್ಕೊಳ್ಬೇಕು ಅಂದರೂ ಕೂಡ ಅಲ್ಲಿ ಕೇಳ್ತಾರೆ, ನಮ್ಮ ಹೆಸರುಗಳ ಕೇಳುವಂಥದ್ದು, ನಮ್ಮ ನಾಮಧೇಯ ಕೇಳುವಂಥದ್ದು, ಅದರ ಜೊತೆ ನಕ್ಷತ್ರ ರಾಶಿಗಳನ್ನು ಕೂಡ ಕೇಳ್ತಾ ಇರ್ತಾರೆ. ದಿನನಿತ್ಯವೂ ಕೂಡ ಈ ಒಂದು ವಿಶೇಷವಾಗಿರುವಂಥ ವಾಹಿನಿಯಲ್ಲಿ ನಾವು ಈ ದ್ವಾದಶ ರಾಶಿಗಳ ಫಲಾನುಫಲಗಳನ್ನು ತಿಳಿಸ್ಕೊಡ್ತಾ ಬರ್ತಾ ಇದ್ದೀವಿ. ಈ ದಿನ ನೋಡಿ, ಮೇಷರಾಶಿಯವರ ಫಲಾನುಫಲ ನೋಡುವಂಥದ್ದು. ಈ ದಿನ ಮೇಷರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥ ಸಮಯ. ಪ್ರಥಮ ರಾಶಿ ಮೇಷರಾಶಿ. ಈ ದಿನ ಮೇಷರಾಶಿಯವರಿಗೆ ಪಿತ್ರಾರ್ಜಿತ ಆಸ್ತಿ
ವ್ಯವಹಾರಗಳು ನೀವು ಅಂದುಕೊಂಡಂತೆ ನಡೆಯುತ್ತದೆ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಒಳ್ಳೆಯ ದಿನ. ಯಾಕಂದರೆ ಆಸ್ತಿ ವಿಚಾರವಾಗಿ ಕೆಲವೊಬ್ಬರಿಗೆ ಇರುತ್ತೆ ಏನೋ ಒಂದು ಆಸೆ ಆಕಾಂಕ್ಷೆಗಳಿರುವಂಥದ್ದು. ಆಸ್ತಿ ವಿಚಾರದಲ್ಲಿ ಏನಾದರೂ ತೊಂದರೆಗಳು ಉಂಟಾಗಿದ್ದರೆ ಇದನ್ನ ಒಳ್ಳೆಯ ದಿನ ಅಂತ ಹೇಳ್ಬೋದು. ಆಸ್ತಿ ವಿಚಾರವಾಗಿ ನಿಮಗೆ ಅನುಕೂಲಕ್ಕೆ ತಕ್ಕಂತಾಗಿರುವಂಥದ್ದು ಅನುಕೂಲತೆ ಇದೆ ಇವತ್ತು. ಆಸ್ತಿ ವಿಚಾರವಾಗಿ ಏನಾದರೂ ವ್ಯವಹಾರಗಳಿತ್ತು ಅಥವಾ ಏನಾದರೂ ಮಾತುಕತೆಗಳು ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ಇವತ್ತು ಮೇಷರಾಶಿಯವರು ಮಾತಾಡ್ಕೊಳ್ಳಿ. ಇವತ್ತು ನೀವು ಅಂದುಕೊಂಡಂತೆ ಆಗುತ್ತೆ. ಇದರ ಜೊತೆ ಆಸ್ತಿ ವ್ಯವಹಾರ ಲಾಭ ಗಳಿಸಲಿದ್ದೀರಿ ಅಂತೆಲ್ಲ ನೋಡಿ. ಇವತ್ತು ಆಸ್ತಿ ವಿಚಾರಗಳಲ್ಲಿ ಏನೇ ಮಾಡಿಕೊಂಡ್ರು ಕೂಡ ಲಾಭಾಂಶ ಇರುವಂಥದ್ದು. ಅಂದರೆ ಯಾವುದೋ ಒಂದು ಭೂಮಿ ತಗೋಬೇಕು ಅಂದ್ಕೊಳ್ತಾ ಇರುವಂಥದ್ದು ಅಥವಾ ಭೂಮಿ ಮಾರಾಟ ಮಾಡಬೇಕು ಅಂದ್ಕೊಂಡಿದ್ರು ಕೂಡ ಮೇಷರಾಶಿಯವರಿಗೆ ಇವತ್ತು ಲಾಭಾಂಶವನ್ನು ನೀವು ಪಡ್ಕೊಳ್ಬೋದಾಗಿದೆ. ಇನ್ನು ಕಾನೂನು ವ್ಯಾಜ್ಯಗಳಿದ್ದೇ ಪರಿಹಾರ ಕೂಡ ದೊರೆಯುತ್ತೆ ಅಂತ ಹೇಳ್ತಾರೆ. ನೋಡಿ, ಕಾನೂನು ವ್ಯಾಜ್ಯಗಳೇನಾದರೂ ಇತ್ತು ನೋಡಿ, ಈಗ ಕೆಲವೊಂದು ಅಲ್ಲೊಂದು ಸೈಡ್ ತೊಗೊಂಡ್ಬಿಟ್ಟಿರ್ತೀರಾ, ಯಾವುದೋ ಒಂದು ಕಾನೂನು ರೀತಿ ಕೆಲವೊಂದು ಸಮಸ್ಯೆಗಳು ಎದುರು ನೋಡ್ತಾ ಇರ್ತಾರೆ ಕೆಲವರು. ಅವ್ರಿಗೆಲ್ಲರಿಗೂ ಕೂಡ ನೋಡಿ ದಿನ ಒಳ್ಳೆಯ ದಿನ. ನೋಡಿ, ಯಾವುದೋ ಒಂದು ಆಸ್ತಿ ವಿಚಾರವಾಗಿ ಆಗಲಿ ಭೂಮಿ ವಿಚಾರವಾಗಲಿ ಮೇಷರಾಶಿಯವರಿಗೂ ತುಂಬ ವಿಶೇಷವಾಗಿರುವಂತಹ ಸಮಯ, ಒಳ್ಳೆಯ ದಿನ. ಕೆಲವೊಬ್ರು ಏನಾದರೂ ಈ ಸೈಟ್ ತಗೋಬೇಕು ಅಂದ್ಕೊಂಡಿದ್ರು ಕೂಡ ಮೇಷರಾಶಿಯವರು ಈ ದಿನ ಅದರ ಕಡೆ ಗಮನವನ್ನು ಕೊಡಬೇಕಾಗುತ್ತೆ. ಏನಾದರೂ ಮಾಡ್ಕೊಳ್ಳಿ, ಒಳ್ಳೆಯ ದಿನ ಆಗಿರೋದ್ರಿಂದ ನಿಮಗೆ ಅಂದ್ಕೊಂಡಿದ್ದಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕೂಡ ಈ ದಿನ ಪಡಿಬೋದು ಮೇಷರಾಶಿಯವರು. ಇನ್ನು ವೃಷಭ ರಾಶಿಯವ್ರಿಗೆ ನಾವು ಇದನ್ನು ನೋಡಿದಾಗ ವೃಷಭ ರಾಶಿಯವರಿಗೆ ಆರ್ಥಿಕ ಸಂಕಷ್ಟ ಎದುರಾದರೂ ಚಿಂತಿಸುವ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದೆ. ನೋಡಿ, ಇವತ್ತು ಸ್ವಲ್ಪ ಸಂಕಷ್ಟ ಬರುತ್ತೆ ಅಂತ ಹೇಳ್ತಾ ಇದೆ. ಯಾವ ವಿಚಾರವಾಗಿ ಅಂತಂದರೆ ಹಣದ ವಿಚಾರವಾಗಿ. ನೋಡಿ, ಯಾರೊಬ್ರು ದುಡ್ಡು ಕೊಡ್ತೀನಿ ಅಂತ ಹೇಳಿರ್ತಾರೆ, ಕೊಡ್ತಾ ಇರಲ್ಲ, ಅಥವಾ ಏನೋ ಎಲ್ಲೋ ಸಾಲ ಕೇಳಿರ್ತೀರಾ ಕೊಡ್ತೀನಿ ಅಂದಿರ್ತಾರೆ ಅಥವಾ ಬರೋದಿಲ್ಲ. ಈ ರೀತಿಯಲ್ಲಿ ಆಗುವಂಥದ್ದು ಹಣದಲ್ಲೇ ಸ್ವಲ್ಪ ತೊಂದರೆಗಳನ್ನ ಅನುಭವಿಸಬೇಕಾಗುತ್ತೆ. ಆರ್ಥಿಕ ಸಂಕಷ್ಟವನ್ನು ಎದುರು ನೋಡಬೇಕಾಗುತ್ತೆ ಇದನ್ನು. ಹಾಗಾಗಿ ಜಾಗೃತರಾಗಿರಬೇಕು ಹಣದ ವಿಚಾರವಾಗಿ. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಅತ್ಯುತ್ತಮ ಪ್ರಗತಿ ಕೂಡ ಇರುವಂಥದ್ದು. ನೋಡಿ, ನಿಮ್ಮ ಆಡುವಂತಹ ಕೆಲವೊಬ್ಬರು ಚೆನ್ನಾಗಿ ವ್ಯಾಪಾರ ಮಾಡ್ಕೊಳ್ತಾ ಇರ್ತಾರೆ, ಕುಂಠಿತ ಆಗಿರುವಂಥದ್ದು. ಅದೆಲ್ಲವಕ್ಕೂ ಕೂಡ ಇದನ್ನು ಪರಿಹಾರ ಸಿಗುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯ ಸಂಕೇತ ಇರುವಂಥದ್ದು. ಏನಾದರೂ ವ್ಯವಹಾರ ಇವತ್ತು ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ರೆ ಒಳ್ಳೆ ದಿನ ಅಲ್ವಾ, ಶುಕ್ರವಾರ ವ್ಯವಹಾರ ಮಾಡ್ಕೊಳ್ಳಿ, ಕೈ ಹಿಡಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹೇಳ್ಬೋದು. ಇನ್ನು ವಿದೇಶ ಪ್ರಯಾಣ ಯೋಗ ಇರುವಂಥದ್ದು, ಸಂಗಾತಿ ಜೊತೆ ಕ್ಷೇತ್ರ ದರ್ಶನ ಕೂಡ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದೆ. ನೋಡಿ, ವಿದೇಶ ಪ್ರಯಾಣ ಯಾರೆಲ್ಲ ಈ ವೃಷಭ ರಾಶಿಯವರು ಏನಾದರೂ ವಿದೇಶಕ್ಕೆ ಸಂಬಂಧಪಟ್ಟಂತೆ ಅಂದ್ಕೊಳ್ತಾ ಇರ್ತಾರೆ. ಕೆಲವೊಬ್ಬರು ನೋಡಿ ವಿದ್ಯಾಭ್ಯಾಸಕ್ಕೆ ಹೋಗ್ಬೇಕು ಅಂದ್ಕೊಳ್ತಾ ಇರ್ತಾರೆ, ಅಥವಾ ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ಗೋಸ್ಕರ ಕೆಲವರು ಹೋಗ್ಬೇಕು ಅಂದ್ಕೊಳ್ತಾ ಇರ್ತಾರೆ. ಈ ದಿನ ಅದ್ರ ಬಗ್ಗೆ ಚಿಂತನೆ ಮಾಡಿ, ಯೋಚನೆ ಮಾಡಿ, ನಿಮಗೆ ಅನುಕೂಲ ಆಗುವಂಥದ್ದು. ಇನ್ನು ನಿಮ್ಮ ಭಾಳ ಸಂಗಾತಿಯ ಜೊತೆ ನಿಮ್ಮ ಒಂದು ಎಲ್ಲ ಹೊಸದಾಗಿ ಮದುವೆ ಏನಾದರೂ ಆಗಿದ್ರೆ ಅವರು ಕೂಡ ನಿಮ್ಮ ಸಂಗಾತಿಯ ಜೊತೆ ಇವತ್ತು ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಭೇಟಿ ಮಾಡಿ ಅನುಕೂಲ ಆಗು. ಶುಕ್ರವಾರ ಒಳ್ಳೆ ದಿನ ಅಲ್ವಾ, ಯಾವುದೋ ಒಂದು ನಿಮ್ಮ ಕುಲದೇವತೆ ದೇವಸ್ಥಾನಕ್ಕೂ ಅಥವಾ ಕುಲದೇವರ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ತುಂಬ ಮಾನಸಿಕವಾಗಿ ಏನಾದರೂ ತೊಂದರೆಗಳು ಅನುಭವಿಸಿದ್ರೆ ಎಲ್ಲಕ್ಕೂ ಕೂಡ ನಿಮಗೆ ಇದನ್ನು ಪರಿಹಾರ ಸಿಗುವಂಥದ್ದು ವೃಷಭ ರಾಶಿಯವರಿಗೆ. ಇನ್ನು ಮಿಥುನ ರಾಶಿಯವರಿಗೆ ಇದನ್ನು ನೋಡಿದಾಗ ರಾಜಕಾರಣಿಗಳಿಗೆ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಿರಿ ಅಂತ ಹೇಳ್ತಾ ಇದೆ. ನೋಡಿ, ಯಾರೆಲ್ಲ ಮಿಥುನ ರಾಶಿಯವ್ರು ಗಮನಿಸ್ಕೊಳ್ಬೇಕು, ರಾಜಕಾರಣಿಗಳಿರುವಂಥದ್ದು. ಮಿಥುನ ರಾಶಿಯವರು ರಾಜಕೀಯದಲ್ಲಿ ಬೆಳಿಬೇಕು ಅಂದ್ಕೊಂಡಿದ್ದು ಅಥವಾ ಹೊಸದಾಗಿ ಪಾದಾರ್ಪಣೆ ಮಾಡ್ತಾ ಇದ್ದಾರೆ, ರಾಜಕೀಯದಲ್ಲಿ ಏನೋ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಅಂತ ಕೆಲವರು ಇರ್ತಾರೆ. ಅಂಥವ್ರಿಗೆ ಈ ದಿನ ತುಂಬ ಒಳ್ಳೆಯ ದಿನ ಅಂತ ಹೇಳ್ಬೋದು. ಯಾವುದೋ ಒಂದು ಸಭೆ ಸಮಾರಂಭಗಳಲ್ಲಿ ಭಾಗಿಯಾಗುವಂಥ ಅವಕಾಶಗಳು ಕೂಡ ಈ ದಿನ ಸಿಗುವಂಥ ಸನ್ನಿವೇಶ ಎದುರಾಗುತ್ತೆ. ಇನ್ನು ಮನೆಯ ಶುಭ ಕಾರ್ಯಗಳಿಗೆ ಹೆಚ್ಚು ಖರ್ಚುಗಳು ಕೂಡ ಅಂತ ಹೇಳ್ತಾ ಇದೆ. ಶುಭ ಕಾರ್ಯಗಳಿಗೋಸ್ಕರ ಖರ್ಚು ಮಾಡಿದ್ರೆ ಏನು ಅದರಿಂದ ಅನಾನುಕೂಲತೆ ಏನು ಇಲ್ಲ, ನೋಡಿಕೊಂಡು ಜಾಗೃತರಾಗಿ ಖರ್ಚು ಮಾಡಬೇಕು. ಇನ್ನು ಹಣಕಾಸು ಹೂಡಿಕೆಯಲ್ಲಿ ನಿರೀಕ್ಷಿತ ಯಶಸ್ಸು ಕೂಡ ಪಡೆಯಲಿದ್ದೀರಿ ಅಂತ ಹೇಳ್ತಾ ಇದೆ. ನೋಡಿ, ಹೂಡಿಕೆ ವಿಚಾರದಲ್ಲಿ ಮಿಥುನ ರಾಶಿಯವರು ಗಮನಿಸ್ಕೊಳ್ಬೇಕು. ಏನಾದರೂ ಹಣವನ್ನು ಎಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದ್ಕೊಂಡಿದ್ರೆ, ಹೂಡಿಕೆ ಮಾಡಬೇಕು ಅಂದ್ಕೊಂಡಿದ್ರೆ, ಎರಡೆರಡು ಮನಸ್ಸಿತ್ತು ಮಾಡಬೇಕು ಮಾಡಬಾರ್ದು ಆ ಥರ ಏನಾದರೂ ಮನಸ್ಸಲ್ಲಿ ಇತ್ತು ಅಂತಂದರೆ ನೋಡಿ ಇದನ್ನು ಮಾಡ್ಕೊಳ್ಳಿ, ಅನುಕೂಲ ಆಗುತ್ತೆ. ಹೂಡಿಕೆಯಲ್ಲಿ ಲಾಭಾಂಶವನ್ನು ಗಳಿಸುವಂತಹ ಸನ್ನಿವೇಶ, ಹಣದ ವಿಚಾರವಾಗಿ ನಿಮಗೆ ಹಣದ ಒಳ ಹರಿವು ಹೆಚ್ಚಾಗುತ್ತೆ. ಲಕ್ಷ್ಮೀದೇವಿಯ ಕೃಪಾ ಕಟಾಕ್ಷ ಕೂಡ ಈ ದಿನ ನಿಮಗೆ ಸಿಗುವಂಥದ್ದಾಗುತ್ತೆ ಮಿಥುನ ರಾಶಿಯವರಿಗೆ. ಇನ್ನು ಕಟಕ ರಾಶಿಯವರಿಗೆ ಇದನ್ನು ನೋಡಿದಾಗ ಕೌಟುಂಬಿಕ ಸಮಸ್ಯೆಗಳು ಬಗೆಹರಿಯುವುದು ಅಂತ ಹೇಳ್ತಾ ಇದೆ. ಯಾರೆಲ್ಲ ಕಟಕ ರಾಶಿಯವರು ಕೂಡ ನೋಡ್ಕೊಳ್ಬೇಕು, ಕುಟುಂಬದಲ್ಲಿ ಏನೋ ಒಂದು ಸಮಸ್ಯೆ ಆಗಿರುತ್ತೆ ನೋಡಿ. ಇದು ಕುಟುಂಬ ಅಂದಾಗ, ಒಂದು ಸಂಸಾರ ಅಂದಾಗ ಕೆಲವೊಂದು ಸಮಸ್ಯೆಗಳು ತಾಪತ್ರೆಗಳು ಬರ್ತಾನೆ ಇರುತ್ತೆ. ಈ ದಿನ ಆ ತಾಪತ್ರೆಗಳನ್ನು ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿಕ್ಕೆ ಶುಭ ದಿನ ಅಂತ ನೋಡಿ. ಯಾವುದೋ ಒಂದು ಕೆಟ್ಟ ಗಲಿಗಳಿಗೆಯಲ್ಲಿ ಏನೋ ಒಂದು ವ್ಯಾಜ್ಯ ಆಗಿರುವಂಥದ್ದು, ಯಾವುದೋ ಒಂದು ಜಗಳ ಆಗಿಬಿಟ್ಟಿರುತ್ತೆ ಸಂಸಾರದಲ್ಲಿ, ಕುಟುಂಬದಲ್ಲಿ ತಂದೆ ಮಕ್ಕಳಿಗಾಗಲಿ ಅಥವಾ ಗಂಡ ಹೆಂಡತಿಯರಾಗಲಿ, ಈ ರೀತಿ ಏನೋ ಸಮಸ್ಯೆ ಆಗಿರುತ್ತೆ. ಅದನ್ನು ಇವತ್ತು ಬಗೆಹರಿಸ್ಕೊಳ್ಬೇಕು. ನೀವು ಕುಟುಂಬದವರ ಜೊತೆ ಇದ್ದು ಬಗೆಹರಿಸ್ಕೊಳ್ಳಿ, ತುಂಬ ವಿಶೇಷವಾಗಿರುವಂಥದ್ದಾಗುತ್ತೆ. ಇನ್ನು ಆರೋಗ್ಯದ ಕಡೆ ಕೂಡ ಗಮನವನ್ನು ಕೊಡೋದು ಒಳ್ಳೆಯದು ಅಂತ ಹೇಳ್ತಾ ಇದೆ ಕಟಕ ರಾಶಿಯವರು. ಯಾರೆಲ್ಲ ಕರ್ಕಾಟಕ ರಾಶಿಯವರು ಇರ್ತೀರಾ ನೋಡಿ, ಏನಾದರೂ ಆರೋಗ್ಯ ಸಮಸ್ಯೆ ಇತ್ತಾ, ಬಗೆಹರಿತಾ ಇಲ್ವಾ, ಈ ದಿನ ನೋಡಿ ಬಗೆಹರಿಯುತ್ತೆ. ನಿಮಗೆ ವೈದ್ಯರ ಬಳಿ ಹೋಗಬೇಕು ಕೆಲವೊಂದು ವಿಚಾರದಲ್ಲಿ, ಅಥವಾ ಅದಕ್ಕೆ ಕೆಲವೊಂದು ಮನೆಯಲ್ಲೇ ನಾವು ಮನೆ ಮದ್ದಂತ ಮಾಡ್ಕೊಳ್ಬೋದು. ಈ ರೀತಿ ಮಾಡ್ಕೊಳ್ಳಿ. ಈ ದಿನ ನಿಮಗೆ ಯಾವುದೇ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ನೀವು ಪರಿಹಾರಗಳನ್ನು ಕಂಡುಕೊಳ್ಬೋದು. ಇನ್ನು ಉದ್ಯೋಗದಲ್ಲಿ ಸಾಧಾರಣ ಪ್ರಗತಿ ಕೂಡ ಕಂಡು ಬರುವಂಥ ಶುಭ ದಿನ ಇವತ್ತು ಕಟಕ ರಾಶಿಯವರಿಗೆ. ಉದ್ಯೋಗದಲ್ಲಿ ಕೂಡ ಪ್ರಗತಿ ಕಾಣ್ತಾ ಇದೆ ಕಟಕ ರಾಶಿಯವರಿಗೆ ಈ ದಿನ. ಇನ್ನು ಸಿಂಹರಾಶಿಯವರಿಗೆ ಇದನ್ನು ನೋಡಿದಾಗ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಹೆಚ್ಚಿನ ಅನುಕೂಲ ಅಂತ ಹೇಳ್ತಾ ಇದೆ. ಯಾರೆಲ್ಲ ಸಿಂಹರಾಶಿಯವರು ಕೆಲವೊಂದು ಈ ಗುತ್ತಿಗೆ ಕೆಲಸ ಮಾಡ್ತಾ ಇರ್ತಾರೆ, ಗುತ್ತಿಗೆ ಹಿಡ್ಕೊಂಡು ಬೇರೆಯವ್ರ ಜೊತೆ ಕೆಲಸ ಮಾಡಿಸ್ತಾ ಇರ್ತಾರೆ,
ಅವ್ರಿಗೆ ತುಂಬ ವಿಶೇಷವಾಗಿರುವಂಥದ್ದು. ಈಗ ತುಂಬ ಅನುಕೂಲ ಆಗುತ್ತೆ ಅಂತ ನೋಡಿ. ಕೆಲವೊಂದು ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡುವಾಗ ಕೆಲವೊಂದು ಕಷ್ಟಗಳನ್ನು ನೋಡಬೇಕಾಗುತ್ತೆ. ಯಾಕಂದರೆ ಇವು ಕೆಲಸಗಾರರು ಬರ್ತಾ ಇರಲ್ಲ, ತೊಂದರೆ ಆಗ್ತಾ ಇರುತ್ತೆ. ಅದರಿಂದ ನೋಡಿ ಇವತ್ತಿಂದ ನಿಮಗೆ ಅನುಕೂಲಗಳಾಗುವಂಥದ್ದು. ಏನೇ ಕೆಲಸಗಳು ಹಿಡಿದ್ರೂ ಕೂಡ ಇವತ್ತು ಪೂರ್ಣಗೊಳಿಸ್ತೀರಾ ಅಂತ ಹೇಳ್ತಾ ಇದೆ. ಇನ್ನು ಸ್ಪರ್ಧೆ ಕ್ರೀಡೆಗಳಲ್ಲಿ ಕೂಡ ಯಶಸ್ಸು ದೊರೆಯುವಂಥದ್ದು ಯಾರೆಲ್ಲ ಸಿಂಹರಾಶಿಯವರು ಗಮನಿಸ್ಕೊಳ್ಬೇಕು. ಕೆಲವೊಂದು ಕ್ರೀಡೆಗಳಲ್ಲಿ ಭಾಗವಹಿಸ್ತಾ ಇರ್ತಾರೆ, ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾ ಇರ್ತಾರೆ. ಈ ದಿನ ಯಶಸ್ಸು ನಿಮ್ಮದೇ. ಆದರೆ ತದೇಕ ಚಿತ್ತದಿಂದ ಮಾಡಬೇಕು, ಕಠಿಣ ಪರಿಶ್ರಮವನ್ನು ಹಾಕಿ ಯಶಸ್ಸನ್ನು ಈ ದಿನ ಪಡಿಬಹುದು. ಇನ್ನು ಕಾರ್ಯದಲ್ಲಿ ನಿರೀಕ್ಷಿತ ಯಶಸ್ಸು ಕೂಡ ದೊರಕುತ್ತೆ. ಅಂದರೆ ಎಲ್ಲ ಕೆಲವರು ಅಂದ್ಕೊಂಡಿರ್ತೀರಿ ಈ ರೀತಿ ನಮ್ಗೆ ಆಗಬೇಕು ಅಂತ ಸಿಂಹರಾಶಿಯವ್ರಿಗೆ, ಆ ಯಶಸ್ಸನ್ನು ಈ ದಿನ ನೀವು ಪಡಿಬಹುದು ಸಿಂಹರಾಶಿಯವರು. ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಹೊಂದುವಿರಿ ಅಂತ ಹೇಳ್ತೇವೆ ನೋಡಿ. ಇವ್ರಿಗೂ ಕೂಡ ಮಾಡುವಂತಹ ಕೆಲಸ ಕಾರ್ಯ ಕ್ಷೇತ್ರದಲ್ಲಿ ಯಶಸ್ಸು ಸಿಗುತ್ತೆ. ಅಂದುಕೊಂಡ ರೀತಿಯಲ್ಲಿ ಕೆಲಸ ಕಾರ್ಯಗಳು ಮುನ್ನುಗ್ಗಿ ಹೋಗುವಂಥದ್ದು. ಇನ್ನು ಮೇಲಾಧಿಕಾರಿಗಳು ನಿಮ್ಮ ಪ್ರತಿಭೆ ಗುರುತಿಸಿ ಗೌರವಿಸುವರು ಅಂತ ಹೇಳ್ತಾ ಇದೆ ನೋಡಿ. ಕೆಲವೊಂದು ಹತ್ರ ಯಾವುದೋ ಒಂದು ಕಾರ್ಯಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತೀರಾ, ನಿಮ್ಮ ಪ್ರತಿಭೆಗೆ ತಕ್ಕ ಪುರಸ್ಕಾರ ಇಷ್ಟು ದಿನ ಸಿಕ್ಕಿರಲ್ಲ, ಇವತ್ತು ಸಿಗುತ್ತೆ ನೋಡಿ. ಇವತ್ತು ನೀವು ಮಾಡುವಂಥ ಕೆಲಸವನ್ನು ಗುರುತಿಸ್ತಾರೆ ಅಂತ ಹೇಳ್ತಾ ಇದೆ ನಿಮ್ಮ ಮೇಲಾಧಿಕಾರಿಗಳು. ಇನ್ನು ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರಾಗುವ ಸಂದರ್ಭ ಕೂಡ ಹೆಚ್ಚಾಗುತ್ತಂತೂ ಕನ್ಯಾ ರಾಶಿಯವರು ಜಾಗೃತರಾಗಿರಬೇಕು. ಆರೋಗ್ಯದ ನಿಮಿತ್ತ ಎಲ್ಲಾದರೂ ದೂರದ ಪ್ರಯಾಣ ಇತ್ತೋ ಅಥವಾ ಈ ಊಟೋಪಚಾರಗಳನ್ನು ಬಿಡೋದಾಗಲಿ ಆ ಥರ ಮಾಡಬಾರ್ದು. ಕೆಲಸ ಕಾರ್ಯಗಳಿದ್ದರೂ ಕೂಡ ಸಮಯಕ್ಕೆ ತಕ್ಕಂತೆ ಊಟ ಉಪಚಾರಗಳನ್ನು ಮಾಡ್ಕೊಳ್ಳಿ. ಯಾವುದೇ ರೀತಿಯ ಸಮಸ್ಯೆಗಳಿದ್ರೂ ಕೂಡ ನೀವು ಬಗೆಹರಿಸ್ಕೊಳ್ಬೋದಿಲ್ಲ ಅಂದರೆ ಆರೋಗ್ಯ ಸಮಸ್ಯೆಯಿಂದ ನೀವು ಎದುರಿಸಬೇಕಾಗುತ್ತೆ ಕನ್ಯಾ ರಾಶಿಯವರು. ಇನ್ನುಳಿದ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರುಜಿಯವರು ತಿಳಿಸ್ಕೊಡ್ತಾ ಹೋಗ್ತಾರೆ. ನೋಡಿ, ಮುಂದಿನ ರಾಶಿ ತುಲಾರಾಶಿ. ಇದನ್ನು ತುಲಾರಾಶಿಯವ್ರಿಗೆ ಏನಾದ್ರು ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ಇದನ್ನು ತುಲಾರಾಶಿಯವರಿಗೆ ಷೇರುಗಳಲ್ಲಿ ಹೂಡಿಕೆ ಮಾಡುವುದರಿಂದ ಲಾಭವಾಗುವಂಥದ್ದು. ಯಾರೆಲ್ಲ ತುಲಾರಾಶಿಗಳಿದ್ದಾರೆ ನೋಡಿ ಗಮನಿಸ್ಕೊಳ್ಬೇಕು. ಕೆಲವೊಬ್ಬರು ನೋಡಿ ಈಗ ಶೇರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರ್ತಾರೆ, ಅಂಥವ್ರಿಗೆ ಇದನ್ನು ತುಂಬ ಶುಭದಾಯಕ ಆಗಿರುವಂಥದ್ದು. ನೋಡಿ ಕೆಲವೊಂದು ವಿಚಾರದಲ್ಲಿ ಹಿಂದಿನ ದಿನಗಳಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡಿ ಕೆಲವೊಬ್ಬರು ಅಂದರೆ ಅದು ನಷ್ಟ ಹೊಂದಿರ್ತಾರೆ. ಆದರೆ ಈ ದಿನ ನೋಡಿ ಷೇರು ವ್ಯವಹಾರದಲ್ಲಿ ಅನುಕೂಲ ಅಂತ ಇದೆ ತುಲಾರಾಶಿಯವ್ರಿಗೆ. ಇನ್ನು ಫ್ಯಾಷನ್ ಮತ್ತು ವಸ್ತುಗಳ ಖರೀದಿಗೆ ಸಮಯ ಕಳೆಯಲಿದ್ದೀರಿ ಅಂತ ಹೇಳ್ತಿದ್ದು. ಅಂದರೆ ಈಗ ಇವತ್ತು ನೋಡಿ ಯಾವುದೋ ಒಂದು ವಿಶೇಷವಾಗಿರುವಂಥ ದಿನಗಳು, ನಿಮ್ಗೆ ಇಷ್ಟವಾಗಿರುವಂಥದ್ದು ಫ್ಯಾಷನ್ ವಸ್ತುಗಳು, ಇದನ್ನು ನೀವು ಖರೀದಿ ಮಾಡಲಿಕ್ಕೆ ಈ ದಿನ ಸಮಯವನ್ನು ಕಳೀತೀರಾ ಅಂತ ಹೇಳ್ತಾ ಇದೆ. ಹಾಗಾಗಿ ಸ್ವಲ್ಪ ಜಾಗೃತರಾಗಿರಬೇಕು ಹಣದ ವಿಚಾರವಾಗಿ ಅಂತ ಹೇಳ್ತಾ ಇದೆ. ಇನ್ನು ಗೃಹ ನಿರ್ಮಾಣ ವಿಚಾರದಲ್ಲಿ ಕೂಡ ಪ್ರಗತಿ ಆಗಲಿದೆ ಅಂತ ಯಾರೆಲ್ಲ ತುಲಾರಾಶಿಗಳು ಇರ್ತೀರಾ, ಕೆಲವೊಬ್ಬರು ಮನೆ ನಿರ್ಮಾಣ ಮಾಡಬೇಕು ಅಂತ ತುಂಬ ಕನಸೊತ್ತು ಬಂದಿರುವಂಥದ್ದು. ತುಂಬ ದಿನಗಳಿಂದ ಕನಸು ಕಟ್ಕೊಂಡ್ಬಿಟ್ಟಿರ್ತಾರೆ, ಒಂದು ಮನೆ ಕಟ್ಟಬೇಕು ಅಂತ ಇರುತ್ತೆ. ಯಾವುದೋ ಒಂದು ಅಡೆತಡೆಗಳಿಂದ ಆಗ್ತಾ ಇರಲ್ಲ ನೋಡಿ. ಈ ದಿನದಿಂದ ನಿಮಗೆ ಅಭಿವೃದ್ಧಿ ಇರುವಂಥದ್ದು. ಏನಾದರೂ ಮನೆಯ ವಿಚಾರವಾಗಿ ಮಾತುಕತೆ ಮಾಡ್ಕೊಳ್ಳುವಂಥದ್ದು ಅಥವಾ ಮನೆ ನಿರ್ಮಾಣ ಆಗಬೇಕು ಅಂತ ಇದ್ದರೆ ನೋಡಿ ಇವತ್ತಿಂದ ಪ್ರಾರಂಭ ಮಾಡ್ಬೋದು. ತುಂಬ ವಿಶೇಷವಾಗಿರುವಂತಹ ಸಮಯ ಅಂತಲೂ ಕೂಡ ಹೇಳ್ಬೋದು ತುಲಾರಾಶಿಯವರಿಗೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇದೆ ನೋಡಿದಾಗ ಕಾನೂನು ವ್ಯಾಜ್ಯಗಳಿದ್ದಲ್ಲಿ ಜಯ ಪಡೆಯುವ ಅವಕಾಶಗಳಿರುವಂಥದ್ದು. ಯಾರೆಲ್ಲ ವೃಶ್ಚಿಕ ರಾಶಿ ಇರೋದರ ಗಮನಿಸ್ಕೊಳ್ಬೇಕು. ಏನಾದರೂ ಕಾನೂನು ವ್ಯಾಜ್ಯಗಳು ಇರುವಂಥದ್ದು ಅಂದರೆ ಯಾವುದೋ ಒಂದು ಕೋರ್ಟು ಕಚೇರಿಗಳಲ್ಲಿ ಈಗ ನೋಡಿ ಗೊತ್ತಿಲ್ಲದರ ವಿಚಾರಕ್ಕೆ ಯಾವುದು ಸಿಗಾಕೊಂಡ್ಬಿಟ್ಟಿರ್ತಾರೆ ಕೆಲವರು, ಅಂಥವ್ರಿಗೆ ಈ ದಿನ ಜಯಪ್ರಾಪ್ತಿ ಆಗುವಂಥದ್ದು, ಅನುಕೂಲ ಕೂಡ ಆಗುವಂಥದ್ದು. ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳಲಿದ್ದೀರಿ ಅಂತಲೂ ಕೂಡ ಹೇಳ್ತಾ ಇದೆ ನೋಡಿ. ವೃಶ್ಚಿಕ ರಾಶಿಯವರು ಸ್ವಲ್ಪ ಜಾಗೃತರಾಗಿರಬೇಕು. ಇದರ ಜೊತೆ ಇವತ್ತೇನಾದರೂ ಈ ಪೂಜೆ ಪುನಸ್ಕಾರಗಳಲ್ಲಿ ಪಾಲ್ಗೊಳ್ಳೋ ಅವಕಾಶ ಇತ್ತು ಅಂತಂದರೆ ನೋಡಿ ಅವಶ್ಯಕವಾಗಿ ಹೋಗಬೇಕು. ಇದರಿಂದ ನಿಮಗೆ ಅನುಕೂಲಗಳು ಕೂಡ ದೊರೆಯುವಂಥದ್ದು. ಇನ್ನು ಹಿರಿಯರ ಆರೋಗ್ಯದ ಕಡೆ ಕೂಡ ಗಮನವನ್ನು ಕೊಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ವೃಶ್ಚಿಕ ರಾಶಿಯವರು. ಮನೆಯಲ್ಲಿ ಯಾರಾದರೂ ಹಿರಿಯರಿದ್ದರೆ ಅವರ ಆರೋಗ್ಯದ ಕಡೆ ಗಮನವನ್ನು ಕೊಡಿ, ಅನುಕೂಲ ಆಗುವಂಥದ್ದು ಈ ದಿನ ವೃಶ್ಚಿಕ ರಾಶಿಯವರಿಗೆ. ಇನ್ನುಳಿದ ರಾಶಿಗಳ ಫಲಾನುಫಲಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ಅದಕ್ಕೂ ಮೊದಲು ಒಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ಕೇಳಿಸ್ತಾ ಇಲ್ಲ, ಸ್ವಲ್ಪ ಜೋರಾಗಿ ಮಾತಾಡಿ. ವಿದ್ಯಾ ಅಂತ ಬೆಂಗಳೂರಿಂದ. ಓಕೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು? ಮಗಳ ಬಗ್ಗೆ ಕೇಳಬೇಕಾಯ್ತು. ಮಗಳ ಹೆಸರು? ಭೂಮಿಕಾ. ಭೂಮಿಕಾ. ಹುಟ್ಟಿದ ದಿನಾಂಕ? 12/12/2007. 12/12/2007. ಹುಟ್ಟಿದ ಸಮಯ? ನೆಟ್ವರ್ಕ್ ಇರೋ ಪ್ಲೇಸಲ್ಲಿ ಬಂದು ಮಾತಾಡಿದ್ರೆ ಓಕೆ. ಕರೆ ಸಾಧ್ಯವಾಗ್ತಾ ಇಲ್ಲ, ಸಂಪರ್ಕ ಕಡಿತವಾಗಿದೆ. ಗುರುಗಳೇ, ಇನ್ನು ಧನಸ್ಸು ರಾಶಿಯ ಭವಿಷ್ಯ ಏನಿದೆ? ನೋಡಿ, ಮುಂದಿನ ರಾಶಿ ಧನುಷ್ ರಾಶಿ. ಇದರ ಧನುರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ಹಣಕಾಸಿನ ಪರಿಸ್ಥಿತಿ ಉತ್ತಮಗೊಳ್ಳುವುದರಿಂದ ನೆಮ್ಮದಿಯ ಜೀವನ ಪಡೆಯುವಿರಿ ಅಂತ ಹೇಳ್ತಾ ಇದೆ ನೋಡಿ. ಯಾರೆಲ್ಲ ಧನಸ್ಸು ರಾಶಿಗಳು ಇರ್ತೀರಾ, ಹಣದ ವಿಚಾರವಾಗಿ ನಿಮ್ಗೆ ಈ ದಿನ ಅನುಕೂಲದ ದಿನ ಅಂತ ಹೇಳ್ಬೋದು. ಅಂದರೆ ನೋಡಿ, ಈಗ ಹಣ ಕೆಲವೊಬ್ಬರು ಚೆನ್ನಾಗಿ ದುಡಿತಾ ಇರ್ತಾರೆ, ಹಣ ಕೈಯಲ್ಲಿ ನಿಲ್ತಾ ಇರಲ್ಲ, ಅಥವಾ ಯಾರಿಗೂ ಹಣ ಕೊಟ್ಟು ಕಳ್ಕೊಂಡ್ಬಿಟ್ಟಿರ್ತಾರೆ. ಆ ಹಣ ಬರುವಂಥ ನಿರೀಕ್ಷೆ ಕೂಡ ಇದನ್ನು ಮಾಡ್ಬೋದು. ಹಾಗಾಗಿ ಇವತ್ತು ಏನಾಗುತ್ತೆ, ನೆಮ್ಮದಿಯ ಜೀವನ. ಯಾವಾಗ ನಮಗೆ ಬರಬೇಕಾಗಿದ್ದ ಬಾಕಿಯ ಹಣ ಬಂದು ಕೈ ಸೇರುತ್ತೆ, ಅವಾಗೇನಾಗುತ್ತೆ ಕೂಡ ಮಾನಸಿಕವಾಗಿ ಕೂಡ ನಾವು ನೆಮ್ಮದಿಯನ್ನು ಕೂಡ ಪಡ್ಕೋಬೋದು. ಇನ್ನು
ಅತ್ತೆ ಸೊಸೆಯರಲ್ಲಿ ಹೊಂದಾಣಿಕೆ ಹೆಚ್ಚಾಗುವಂಥದ್ದು. ಇವತ್ತು ಧನುರಾಶಿಯವರು ಯಾರೆಲ್ಲ ಈ ಅತ್ತೆ ಸೊಸೆಯರಲ್ಲಿ ಕೆಲವೊಬ್ಬರು ನೋಡಿ ಎಲ್ಲ ಜೊತೆಯಲ್ಲಿ ಇರ್ತಾರೆ, ಸ್ವಲ್ಪ ಯಾವುದೋ ಒಂದು ಕಾರಣಾಂತರಗಳಿಂದ ಮನಸ್ತಾಪಗಳಾಗ್ಬಿಟ್ಟಿರುತ್ತೆ. ಈ ದಿನ ನೋಡಿ ಅದಕ್ಕೆಲ್ಲ ಕೂಡ ಶುಭ ದಿನ ಅಂತ ಹೇಳ್ಬೋದು. ಹೊಂದಾಣಿಕೆ ಹೆಚ್ಚಾಗುವಂಥದ್ದು ಇರುತ್ತೆ ಧನುರಾಶಿಯವ್ರಿಗೆ. ಇನ್ನು ವೃತ್ತಿಯಲ್ಲಿ ಕೂಡ ಪ್ರಗತಿ ಕಂಡು ಬರುವಂಥದ್ದು. ಯಾರೆಲ್ಲ ಧನುರಾಶಿಗಳಿದ್ರೆ ಗಮನಿಸ್ಕೊಳ್ಳಿ, ನಿಮ್ಮ ವ್ಯಾಪಾರ ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ನಿಮಗೆ ಅನುಕೂಲದ ದಿನ, ಪ್ರಗತಿ ಆಗುತ್ತೆ. ಏನಾದರೂ ನೀವು ಇನ್ನೂ ಮುಂದಕ್ಕೆ ಹೋಗಬೇಕು ಅಂತ ಅಂದ್ಕೊಳ್ತಿದ್ರು ಕೂಡ ಆ ಕೆಲಸಗಳ ಬಗ್ಗೆ ನೀವು ಚಿಂತನೆಯನ್ನು ಮಾಡಿ ನಿಮ್ಗೆ ಅನುಕೂಲ ಆಗುತ್ತೆ, ಪ್ರಗತಿ ಕೂಡ ಉಂಟಾಗುವಂಥ ದಿನ ಅಂತ ಹೇಳ್ಬೋದು ಈ ದಿನ ಧನುರಾಶಿಯವ್ರಿಗೆ. ಇನ್ನು ಮಕರ ರಾಶಿಯವರಿಗೆ ನೋಡಿದಾಗ ಸಹೋದ್ಯೋಗಿಗಳಿಂದ ಅನಿರೀಕ್ಷಿತ ಹೊಗಳಿಕೆ ಬರುವಂಥದ್ದು. ಮಕರ ರಾಶಿಯವ್ರಿಗೆ ಒಳ್ಳೆ ದಿನ, ಯಾಕಂದರೆ ನಿಮ್ಮ ಜೊತೆಗಾರರು ನಿಮ್ಮನ್ನು ಹೊಗಳ್ತಾ ಇದ್ದಾರೆ ಅಂತಂದರೆ ನೀವು ಮಾಡ್ತಕ್ಕಂತಹ ಕೆಲಸ ಕಾರ್ಯ ಅಭಿವೃದ್ಧಿ ಆಗ್ತಾ ಇದೆ ಅಂತ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ ಅಂತ ಇರುತ್ತೆ. ಹಾಗಾಗಿ ಅನುಕೂಲದ ದಿನ ಅಂತ ಹೇಳ್ಬೋದು. ಇನ್ನು ಲೇವಾದೇವಿ ವ್ಯವಹಾರ, ಬ್ಯಾಂಕಿನಲ್ಲಿ ಹಣದ ವ್ಯವಹಾರ ಮಾಡುವಾಗ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಮಕರ ರಾಶಿಯವರು. ನೋಡಿ, ಈಗ ಲೇವಾದೇವಿ ಮಾಡಬೇಕು ಅಥವಾ ಬ್ಯಾಂಕಿನಲ್ಲಿ ಏನಾದರೂ ವ್ಯವಹಾರ ಮಾಡ್ಕೊಳ್ಳುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾಕಂದರೆ ಸ್ವಲ್ಪ ಏನೋ ತೊಂದರೆಗಳಾಗುವಂಥದ್ದು ಅಥವಾ ಮೋಸ ಹೋಗುವ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ, ಜಾಗೃತರಾಗಿರಬೇಕಾಗುತ್ತೆ ಮಕರ ರಾಶಿಯವರು ಈ ದಿನ. ಇನ್ನು ಹಣಕಾಸಿನ ಸ್ಥಿತಿ ಕೂಡ ಉತ್ತಮವಾಗಿರುತ್ತೆ, ಹಣದ ವಿಚಾರವಾಗಿ ಅನುಕೂಲ ಆಗುತ್ತೆ, ಆದರೆ ಸ್ವಲ್ಪ ಜಾಗೃತರಾಗಿ ವ್ಯವಹಾರಗಳನ್ನು ಈ ದಿನ ಮಾಡ್ಕೊಳ್ಬೇಕು ಮಕರ ರಾಶಿಯವರು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು? ನಾವು ಹರಿಹರದಿಂದ ಭಾರತಿ ಅಂತಂದು. ಯಾರ ಬಗ್ಗೆ ಕೇಳಬೇಕಾಗಿತ್ತಮ್ಮ? ನಮ್ಮ ಬಗ್ಗೆನೇ ಕೇಳ್ಬೇಕು. ನಿಮ್ಮ ಡೇಟ್ ಆಫ್ ಬರ್ತ್ ಗೊತ್ತಿದೆಯಾ? ಗೊತ್ತಿಲ್ಲ ರೀ. ಹಾಗಾದರೆ ಕವಡೆ ಶಾಸ್ತ್ರದ ಮೂಲಕ ನೀವು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾರ್ಗವನ್ನು ಕಂಡುಕೊಳ್ಬಹುದಾಗಿದೆ. ಯಾವ ವಿಚಾರವಾಗಿ ಕೇಳಬೇಕಾಗಿತ್ತು ಭಾರತಿ ಅವರೇ? ಅದೇ ನಮ್ಮ ಬಗ್ಗೆ ರೀ, ನಮ್ಮ ಇದು ಆರೋಗ್ಯದ ಬಗ್ಗೆ ಆಯ್ತು, ಮನೆ ಬಗ್ಗೆ ಆಯ್ತು. ಓಕೆ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ತೆ ಗುರುಜಿ. ನಮಸ್ತೆ ಅಮ್ಮ, ನಿಮ್ಮದು ರಾಶಿ ನಕ್ಷತ್ರ ಏನಾದರೂ ಗೊತ್ತಿದೆಯಾ? ರಾಶಿ ನನ್ನ ಹೆಸರು ಭಾರತಿ ಅಂತಂದ್ರಿ, ಧನು ರಾಶಿ. ಧನುರಾಶಿ. ಓಕೆ, ಹಾಂ. ಆರೋಗ್ಯ ಸಮಸ್ಯೆ ಇತ್ತಾ ನಿಮಗೆ? ಸ್ವಲ್ಪ ದಿನ ಅಮ್ಮ, ಇನ್ನೊಂದು ಸ್ವಲ್ಪ ದಿನ ಎಲ್ಲ ನಿಮಗೆ ಬಗೆಹರುತ್ತೆ. ಸ್ವಲ್ಪ ಜಾಸ್ತಿ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಆರೋಗ್ಯ ಸಮಸ್ಯೆ ಇದೆ, ಸ್ವಲ್ಪ ವೈದ್ಯರ ಬಳಿ ನೀವು ಹೋಗಿದ್ರಾ? ಹಾಸ್ಪಿಟಲ್ ತೋರಿಸ್ತಾ ಇದ್ದೀರಾ? ತೋರಿಸ್ತಾ ಗುರುಜಿ. ನೀವು ಹಾಸ್ಪಿಟಲ್ ಸ್ವಲ್ಪ ಆ ಕಡೆನೇ ಗಮನ ಕೊಡಬೇಕು. ಇನ್ನೇನು ಇದೇನು ಪೂಜೆ ಪುನಸ್ಕಾರಗಳಿಂದ ಆಗುವಂಥದ್ದು ಏನಿಲ್ಲಮ್ಮ. ಸ್ವಲ್ಪ ನೀವು ಹಾಸ್ಪಿಟಲ್ ಕಡೆ ಗಮನ ಕೊಡಬೇಕು. ಟೈಮ್ಸ್ಗೆ ಈಗ ಟ್ಯಾಬ್ಲೆಟ್ಸ್ ಎಲ್ಲ ಹೇಳಿರ್ತಾರೆ, ಅದೆಲ್ಲ ತೊಗೊಳ್ಳೋಂಥದ್ದು ಮಾಡ್ಕೊಳ್ಬೇಕು. ಯಾಕಂದರೆ ಸ್ವಲ್ಪ ನೀವು ಅಜಾಗರೂಕತೆಯಿಂದ ಅದ್ರ ಬಗ್ಗೆ ನೀವು ಚಿಂತನೆ ಮಾಡಿಲ್ಲ ಅಂತಂದರೆ ಅದು ಸುಮ್ಮ ದೊಡ್ಡದಾಗುವಂಥದ್ದು ಇರುತ್ತೆ. ಸ್ವಲ್ಪ ನೀವು ಜಾಗೃತೆ ವಹಿಸಿ ಅದಕ್ಕೆ ಏನು ಪರಿಹಾರಗಳು ಮಾಡ್ಕೊಳ್ಬೇಕು ಅದನ್ನು ಮಾಡ್ಕೊಳ್ಳಿ. ಇನ್ನು ಏನು ಮಾಡಬೇಕು ನೋಡಿ, ಇವತ್ತು ಶುಕ್ರವಾರ ಒಳ್ಳೆ ದಿನ ಫೋನ್ ಮಾಡಿದ್ದೀರಾ ನೀವು. ಶುಕ್ರವಾರ ತುಪ್ಪದ ದೀಪ ಹಚ್ಚಬೇಕು. ಮನೆಯಲ್ಲಿ ಏನಾದರೂ ಮನೆ ಕಡೆಯಿಂದ ಏನಾದರೂ ಕೆಲವೊಂದು ಈಗ ವಾಸ್ತು ರೀತಿ ತೊಂದರೆಗಳು ನಾವು ನೋಡ್ತಾ ಇರ್ತೀವಿ, ಅದರಿಂದನೂ ಕೂಡ ಆರೋಗ್ಯ ಚಿಕ್ಕದಾದರೂ ಕೂಡ ಅದನ್ನು ನೀವು ತುಂಬ ಅನುಭವಿಸ್ತಾ ಇರ್ತೀರ ಒಳಗೆ. ಅಂಥದ್ದು ಏನಾದರೂ ಸಮಸ್ಯೆ ಮನೆಯಲ್ಲಿತ್ತು ಅಂತಂದರೆ ನೋಡಿ, ಇದು ತುಪ್ಪದ ದೀಪ ಹಚ್ಕೊಂಬರ್ಬೇಕು ಶುಕ್ರವಾರ. ಇವತ್ತು ಸಂಜೆ ಹಚ್ಚಿ, ಇವಾಗೆಲ್ಲ ಟೈಮ್ ಆಗೋಗ್ಬಿಟ್ಟಿದೆ, ಇವಾಗ ಬೇಡ, ಸಂಜೆ ನೀವು ಸೂರ್ಯಾಸ್ತಮದ ನಂತರ ತುಪ್ಪದ ದೀಪ ಹಚ್ಚಿ, ಇವತ್ತು ಅನುಕೂಲ ಆಗುತ್ತಮ್ಮ, ಆರೋಗ್ಯ ಸಮಸ್ಯೆ ನಿವಾರಣೆ ಮಾಡ್ಕೊಳ್ಬೋದು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ಕುಂಭರಾಶಿಯ ಫಲಾನುಫಲಗಳು ಹೇಗಿದೆ ಅಂತ ಗುರುಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಇದರ ಕುಂಭರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ಇದರ ಕುಂಭರಾಶಿಯವರಿಗೆ ಸಂಶೋಧಕರಿಗೆ ಇದು ಅತ್ಯಂತ ಪ್ರಶಸ್ತವಾದ ದಿನ ಅಂತ ಹೇಳ್ತಾ ಇದೆ. ಯಾರೆಲ್ಲ ಸಂಶೋಧನೆ ಮಾಡ್ತಾ ಇದ್ದಾರೆ ಅವರಿಗೆ ಅನುಕೂಲದ ದಿನ ಇವತ್ತು. ಇನ್ನು ಹೊಸ ಕಾರ್ಯಗಳಲ್ಲಿ ತೊಡಗಿ ಯಶಸ್ಸನ್ನು ಕೂಡ ಕಾಣುವಿರಿ ಅಂತ ಹೇಳ್ತಾ ಇದೆ. ಹೊಸದಾಗಿ ಏನಾದರೂ ಮಾಡಬೇಕು ಅಂದ್ಕೊಂಡಿದ್ರೆ ಕುಂಭರಾಶಿಯವರು ಯಶಸ್ಸಾಗುತ್ತೆ, ಮಾಡ್ಕೊಳ್ಬೋದು. ಇನ್ನು ಆರೋಗ್ಯದ ಕಡೆ ಕೂಡ ಗಮನವನ್ನು ಹರಿಸಬೇಕು, ಕುಂಭರಾಶಿಯವರು ಜಾಗೃತರಾಗಿರಬೇಕು. ನೋಡಿ, ಇವತ್ತು ಏನಾದರೂ ಹೊಸದಾಗಿ ಸಂಶೋಧನೆ ಮಾಡ್ಕೊಳ್ತಾ ಇದ್ರು ಕೂಡ ಅದಕ್ಕೆ ನಿಮಗೆ ಅನುಕೂಲ ಆಗುತ್ತೆ, ಯಶಸ್ಸನ್ನು ಪಡಿತೀರಾ, ಜಯವನ್ನು ಪಡಿತೀರಾ. ಆದರೆ ಅದು ಸ್ವಲ್ಪ ಆರೋಗ್ಯದ ವಿಚಾರವಾಗಿ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇನ್ನು ಕಡೆಯ ರಾಶಿ ಮೀನರಾಶಿ. ಇದರ ಮೀನರಾಶಿಯವರಿಗೆ ವಿವಾಹ ವಯಸ್ಕ ಮಕ್ಕಳಿಗಾಗಿ ಮದುವೆಯ ಸಂಬಂಧ ಹುಡುಕುತ್ತಿರುವ ಸೂಕ್ತ ವಧುವರ ಕೂಡ ಸಿಗುವಂಥದ್ದಾಗುತ್ತೆ. ನೋಡಿ, ಯಾರಾದರೂ ಈಗ ಮನೆಯಲ್ಲಿ ಈ ಮದುವೆಗೆ ಬಂದಿರುವಂಥವ್ರು ಇರ್ತಾರೆ, ಇವತ್ತು ನೋಡಿ ಒಳ್ಳೆಯ ದಿನ ಶುಕ್ರವಾರ ಅಲ್ವಾ, ಇವತ್ತು ಗಂಡು ನೋಡುವಂಥದ್ದು ಅಥವಾ ಹೆಣ್ಣು ನೋಡುವಂಥದ್ದು ಇವತ್ತೇನಾದರೂ ಅಂದ್ಕೊಂಡಿತ್ತು ಮನಸ್ಸಲ್ಲಿ ಇತ್ತು ಅಂತಿದ್ರೆ ಮನೇಲಿ ಹೇಳ್ಕೊಂಬಿಡಿ. ಅಥವಾ ಮನೆಯವ್ರು ಏನಾದರೂ ಹೊರಗಡೆ ಯಾರಾದರೂ ಕೇಳಬೇಕು ಅಂದ್ಕೊಂಡಿದ್ರೆ ಇವತ್ತು ಮಾಡ್ಕೊಳ್ಬೇಕು. ಮೀನರಾಶಿಯವ್ರಿಗೆ ಅನುಕೂಲ ಆಗುತ್ತೆ ಮದುವೆ ವಿಚಾರದಲ್ಲಿ. ಇನ್ನು ಹೊಸ ಕೆಲಸ ಹುಡುಕುವವರು ಕೂಡ ಕೆಲಸ ಸಿಗುವುದು ಗ್ಯಾರಂಟಿ ಆದ ಮೇಲೆ ಈಗಿರುವ ಕೆಲಸ ಬಿಡಬೇಕಾಗುತ್ತೆ. ಯಾರೆಲ್ಲ ಮೀನರಾಶಿಗಳು ನೋಡಿ, ಏನಾದರೂ ಕೆಲಸ ಹೊಸದಾಗಿ ಬೇರೆ ಕಡೆ ನೋಡ್ತಾ ಇದ್ದೀರಾ, ನೀವು ಮಾಡತಕ್ಕಂತಹ ಕಾರ್ಯಕ್ಷೇತ್ರದಲ್ಲಿ ತೊಂದರೆ ಆಗ್ತಾ ಇದೆಯಾ, ಬೇರೆ ಕೆಲಸ ಗ್ಯಾರಂಟಿ ಆದಮೇಲೆ ಈ ಕೆಲಸ ಬಿಡಬೇಕಾಗುತ್ತೆ. ಈ ರೀತಿ ಸ್ವಲ್ಪ ಜಾಗೃತರಾಗಿ ಇರಬೇಕಾಗುತ್ತೆ ಮೀನರಾಶಿಯವರು. ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರುಜಿಯವರು ತಿಳಿಸ್ಕೊಟ್ರು. ಇನ್ನು ಧಾರ್ಮಿಕ ಚಿಂತನೆಯ ವಿಭಾಗದಲ್ಲಿ ನೋಡುವುದಾದರೆ ನಾವು ಈ ಹಿಂದೆಯೂ ಕೂಡ ಮಾತನಾಡ್ತಾ ಇದ್ವಿ, ಅಂದರೆ ದೇವರ ಫೋಟೋಗಳನ್ನು ಬರೀ ದೇವರ ಕೋಣೆಯಲ್ಲಿ ಮಾತ್ರ ಇಟ್ಟು ಪೂಜೆ ಮಾಡಬೇಕಾ ಅಥವಾ ಹಾಲ್ನಲ್ಲಿ, ಬೆಡ್ರೂಮ್ನಲ್ಲಿ ಹೀಗೆ ಹಾಕಿದ್ರೆ ಏನೆಲ್ಲ ಪರಿಣಾಮಗಳು ಎದುರಾಗಬಹುದು ಅಂತ. ಆದರೆ ಒಡೆದು ಹೋಗಿರುವಂತಹ ಫೋಟೋಗಳನ್ನು ನಾವು ಪೂಜೆ ಮಾಡಬಹುದಾ ಅಥವಾ ಆಕಸ್ಮಿಕವಾಗಿ ಹೊಡೆದು ಹೋಗಿದ್ರೆ ಅದನ್ನು ಆ ಫೋಟೋವನ್ನು ಏನು ಮಾಡಬೇಕು, ಈ ಬಗ್ಗೆ ಗುರುಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಇದು
ದೇವರ ಫೋಟೋ ಅನ್ನೋದು ತುಂಬ ವಿಶೇಷವಾಗಿರುವಂಥದ್ದು. ತಲತಲಾಂತರವಾಗಿ ಕೂಡ ನಾವು ಪೂಜೆ ಪುನಸ್ಕಾರ ಮಾಡ್ಕೊಂಡು ಬರ್ತಾ ಇರ್ತೀವಿ. ಅದೇನಾದರೂ ಭಿನ್ನವಾಗಿದ್ದರೆ, ಹೊಡೆದೋಗಿದ್ರೆ, ಯಾವುದೇ ಕಾರಣಕ್ಕೂ ಯಾವುದೋ ಒಂದು ದೇವಸ್ಥಾನದ ಹತ್ರ ಹೋಗಿ ಮರದ ಹತ್ರ ಇಟ್ಟು ಬರುವಂಥದ್ದು ಅಥವಾ ಎಲ್ಲೋ ಒಂದು ಹತ್ರ ಅದನ್ನು ಬಿಸಾಕಿ ಬರುವಂಥದ್ದು ಮಾಡಬಾರ್ದು. ಯಾಕಂದರೆ ನಮ್ಮ ಪೂರ್ವಜರು, ನಮ್ಮ ತಂದೆ ತಾಯಿಗಳಾಗಲಿ ತುಂಬ ಜನರಿಂದ ಅದು ಪೂಜೆ ಪುನಸ್ಕಾರಗಳಾಗಿರುತ್ತೆ. ಅದರಲ್ಲಿ ಎಷ್ಟೋ ಶಕ್ತಿ ಇರುವಂಥದ್ದು. ಆ ಶಕ್ತಿ ಇರುವಂಥದ್ದು ಭಿನ್ನ ಆಯಿತು ಅಂತಂದರೆ ಮನೆಯಲ್ಲಿ ಮುಂಜಾಗ್ರತೆಯಾಗಿ ಏನಾದರೂ ಒಂದು ತೊಂದರೆಗಳು ತೊಡಗುಂಟಾಗುವಂಥದ್ದು ಮುಂಜಾಗ್ರತೆಯಾಗಿ ಎಚ್ಚರಿಕೆ ಒಂದು ಸಂದೇಶ ಇರುವಂಥದ್ದು. ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಇನ್ನು ಆ ಅದು ಚಿತ್ರಪಟ ಏನಾದರೂ ತೊಂದರೆ ಆಗಿತ್ತು ಅಂತಂದರೆ ಆ ಗಾಜಿನ ತುಂಡನ್ನು ನೀವು ಕುಟ್ಟಿ ಪುಡಿ ಮಾಡಿ ಯಾವುದಾದ್ರೂ ಕಾಡಿನಲ್ಲಿ ತುಂಬ ದೂರ ನಿರ್ಜನ ಪ್ರದೇಶದಲ್ಲಿ ಒಂದು ಸ್ವಲ್ಪ ಒಂದು ಹಳ್ಳ ತೋಡಿ ಅದನ್ನು ಒಳಗಡೆ ಹಾಕಿ, ಇನ್ನು ಏನು ಹುಡ್ಡು ಫ್ರೇಮ್ ಇರುತ್ತಲ್ಲ ಅಂದರೆ ಯಾವುದಾದ್ರು ನೀರಲ್ಲಿ ಹಾಕಿದ್ರು ಕೂಡ ಅದು, ಅಥವಾ ನೀವು ಹೊರಗಡೆ ಎಲ್ಲಾದರೂ ಹಾಕಿದ್ರು ಕೂಡ ಅದು ನಿರ್ನಾಮ ಆಗುತ್ತೆ, ಅನುಕೂಲ ಆಗೋದು. ಅದನ್ನು ಬಿಟ್ಟು ನೀವೇನಾದ್ರು ಹೊರಗಡೆ ಹಚ್ತೀರಿ ಅಂದರೆ ಅದರಿಂದ ಕೂಡ ತುಂಬ ತೊಂದರೆಗಳನ್ನ ಎದುರಿಸಬೇಕಾಗುತ್ತೆ. ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಸೇರಿದಂತೆ ಸಾಕಷ್ಟು ವಿಚಾರಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡಿದರು. ಧನ್ಯವಾದಗಳು ಗುರುಗಳೇ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೆ ರಾಮಾನುಜಾಯ ನಮಃ. ಇದಾಗಿತ್ತು ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾರೆ ಅಶ್ವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.